ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪಟ್ಟಣದ ಖ್ಯಾತ ವೈದ್ಯರು ಆದ ಡಾಕ್ಟರ್ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ಅವರಿಗೆ ವೈದ್ಯ ವೃತ್ತಿಯಲ್ಲಿ 2 ದಶಕಗಳಿಗೂ ಹೆಚ್ಚು ಕಾಲ ಸಲ್ಲಿಸಿದ ಅನುಪಮ ಹಾಗೂ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ 2025-26ನೇ ಸಾಲಿನ ವಿಕ್ ಎಕ್ಸಲೆನ್ಸ್ ಆ್ಯಂಡ್ ಆನರ್ ಉತ್ತರ ಕರ್ನಾಟಕ ಆವೃತ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ನಡೆದ ಗೌರವ ಸಮಾರಂಭದಲ್ಲಿ ಅರಣ್ಯ ಸಚಿವರು ಆದ ಈಶ್ವರ ಖಂಡ್ರೆ ಹಾಗೂ ಕಿರುತೆರೆ ನಟಿ ರಂಜನಿ ರಾಘವನ್ ಅವರು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಸರ್ಕಾರಿ ವೈದ್ಯರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. 2 ದಶಕಗಳ ಸುದೀರ್ಘ ಸೇವಾ ಅನುಭವ ಇವರಿಗಿದೆ. 18 ವರ್ಷಗಳ ಕಾಲ ಹಳ್ಳಿ ಜನರ ಆರೋಗ್ಯದ ಪರವಾಗಿ ಕೆಲಸ ಮಾಡಿದ್ದಾರೆ. ಕೃಷಿ ಕೂಲಿ ಕೆಲಸಕ್ಕೆ ತೆರಳುವ ಜನರಿಗೆ ಅನುಕೂಲವಾಗಲಿ ಎಂಬ ಕಳಕಳಿಯಿಂದ ಬೆಳಗ್ಗೆ 8 ಗಂಟೆಯಿಂದಲೇ ಚಿಕಿತ್ಸೆ ಆರಂಭಿಸುವ ಡಾಕ್ಟರ್ ಪಾಟೀಲ ಇವರು ನಿಯಮವನ್ನ ಸೇವೆಯುದ್ದಕ್ಕೂ ಪಾಲಿಸಿಕೊಂಡು ಬಂದಿದ್ದಾರೆ. ಸಕಾಲದಲ್ಲಿ ನೂರಾರು ಮಹಿಳೆಯರ ಸಹಜ ಹೆರಿಗೆ ಮಾಡಿಸಿ ಆಪತ್ ಬಾಂಧವ ಎನಿಸಿಕೊಂಡಿದ್ದಾರೆ. ಪಾರಂಪರಿಕ ನಾಡಿಶಾಸ್ತ್ರವನ್ನು ಕಲಿತು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ವಾಸಿಯಾಗದ ಅನೇಕ ಕಾಯಿಲೆಗಳನ್ನು ಗುಣಪಡಿಸಿರುವ ಹೆಗ್ಗಳಿಕೆ ಸಲ್ಲುತ್ತೆ. ಬದಾಮಿ ತಾಲೂಕಿನಲ್ಲಿ ಪ್ರವಾಹ ಸಂದರ್ಭದಲ್ಲಿ ನಿರಾಶ್ರಿತವಾದ ನೂರಾರು ಕುಟುಂಬಗಳಿಗೆ ಕಾಳಜಿ ಕೇಂದ್ರದಲ್ಲಿ ಹಗಲು ರಾತ್ರಿ ತುರ್ತು ಚಿಕಿತ್ಸೆಯನ್ನು ನೀಡಿರುವ ಹೆಗ್ಗಳಿಕೆ ಡಾಕ್ಟರ್ ಮಲ್ಲಿಕಾರ್ಜುನ. ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಸಂಪಾದಕ ಸುದರ್ಶನ ಚನ್ನಂಗಿಹಳ್ಳಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪಿಎಚ್ ಮಹಾಲಿಂಗಪುರ, ರವಿ ಬೋರನ್ನವರ ಹಾಗೂ ವಿಕ್ ಸಿಬ್ಬಂದಿ ಸೇರಿ ಹಲವರು ಉಪಸ್ಥಿತರಿದ್ದರು. ಡಾಕ್ಟರ್ ಎಂಬಿ ಪಾಟೀಲ್ ಅವರ ಸೇವಾ ಭಾವ ಹಾಗೂ ಸಮರ್ಪಣೆಯ ವೈದ್ಯಕೀಯ ಕಾರ್ಯವನ್ನ ಗಣನೀಯವಾಗಿ ಮೆಚ್ಚಿ ಈ ಗೌರವ ಕೊಡಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.